ಒತ್ತುವರಿ ಮಾಡಿದ ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಸೇರಿದ ರುದ್ರಭೂಮಿಯನ್ನು ಗ್ರಾಮಸ್ಥರೇ ತೆರವು ಕಾರ್ಯ ಮಾಡಿ ಬೇಲಿ ಹಾಕಲಾಗಿದೆ ಎಂದು ಗ್ರಾಮಸ್ಥರಾದ ಧರಣಿ ತಿಳಿಸಿದ್ದಾರೆ. ಸಕಲೇಶಪುರ ತಾಲೂಕು ಕಸಬಾ ಹೋಬಳಿ ಹೆಬ್ಬಸಾಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕೃಷ್ಣಾಪುರ ಗ್ರಾಮದ ಗ್ರಾಮಸ್ಥರು ಒತ್ತುವರಿ ಮಾಡಿದ ಪರಿಶಿಷ್ಟ ಜಾತಿ ಜನಾಂಗದ ರುದ್ರಭೂಮಿಯನ್ನು ಗ್ರಾಮಸ್ಥರು ಸಾಮೂಹಿಕವಾಗಿ ಬೇಲಿ ಹಾಕುವ ಮೂಲಕ ತಮ್ಮ ಒಗ್ಗಟ್ಟನ್ನು ಪ್ರದರ್ಶಿಸಿದ್ದಾರೆ. ಹೆಬ್ಬಸಾಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ವೆ ನಂಬರ್ 128ರ ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಸೇರಿದ ರುದ್ರಭೂಮಿಯನ್ನು ಹೆಬ್ಬಸಾಲೆ ಗ್ರಾಮದ ಸಿದ್ದೇಶ್ ಬಿನ್ ರಂಗಯ್ಯ ಎಂಬುವರು ಒತ್ತುವರಿ ಮಾಡಿದ್ದರು. ಇದನ್ನು ತಿಳಿದ ಗ್ರಾಮಸ್ಥರು ಒಟ್ಟಾಗಿ ಅದನ್ನು ತೆರವು ಮಾಡುವ ಮೂಲಕ ಬೇಲಿಯನ್ನು ಸಹ ನಿರ್ಮಾಣ ಮಾಡಲಾಗಿದ್ದು, ಹಲವಾರು ವರ್ಷಗಳಿಂದ ಗ್ರಾಮದಲ್ಲಿ ಯಾರಾದರೂ ಮೃತಪಟ್ಟರೆ ಇದೇ ಜಾಗದಲ್ಲಿ ಅಂತ್ಯ ಸಂಸ್ಕಾರ ಮಾಡಲಾಗುತ್ತಿತ್ತು. ಈ ಜಾಗವನ್ನು ಒತ್ತುವರಿ ಮಾಡಿದ ಪರಿಣಾಮ ಗ್ರಾಮಸ್ಥರೆಲ್ಲ ಒಟ್ಟಾಗಿ ತೆರವು ಕಾರ್ಯಕ್ಕೆ ಮುಂದಾಗಲಾಯಿತು ಎಂದು ಗ್ರಾಮಸ್ಥರಾದ ಧರಣಿ ತಿಳಿಸಿದ್ದಾರೆ. ಹೆಬ್ಬಸಾಲೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಳಪಡ್ತಕ್ಕಂಥ ಕೃಷ್ಣಾಪುರ ಗ್ರಾಮದಲ್ಲಿ ಇವತ್ತು ನಾವು ಸಾರ್ವಜನಿಕರು ಅಂತಂದರೆ ಗ್ರಾಮಸ್ಥರೆಲ್ಲ ಸೇರಿ ಇವತ್ತು ಸ್ಮಶಾನ ಒತ್ತುವರಿಯಾಗಿತ್ತು. ಆ ಒತ್ತುವರಿ ಆದಂಥ ಜಾಗನ ಇವತ್ತು ನಾವು ಹದ್ದುಬಸ್ತು ಮಾಡಿಕೊಂಡಿದ್ವಿ. ನಮ್ಗೆ ಯಾಕಂತಂದರೆ ಪೂರ್ವಿಕರಿಂದಲೂ ನಮ್ಮ ಸ್ಮಶಾನ ಜಾಗ ಇದ್ದಿದ್ದರಿಂದ ಸುಮಾರು 100-150 ವರ್ಷಗಳ ಕಾಲ ನಾವು ಇಲ್ಲೇ ಸ್ಮಶಾನ ಜಾಗನ ಉಣ್ತಾ ಇದ್ವಿ. ಹಾಗಾಗಿ ಈಗ ಏಕಾಏಕಿ ಬಂದು ಆ ಮಶಾಣ ಗುಡ್ಡೆಗಳನ್ನೆಲ್ಲ ಡೆಮಾಲಿಷ್ ಮಾಡಿಸಿ ಈಗ ನಮಗೆ ಮಶಾಣಕ್ಕೆ ಜಾಗ ಇಲ್ದಂಗೆ ಮಾಡಿದ್ದಾರೆ. ಹಾಗಾಗಿ ನಮಗೇನು ಒತ್ತುವರಿ ಆಗಿರ್ತಕ್ಕಂಥ ಮಶಾಣ ಜಾಗನ ನಾವು ನಮ್ಮ ಗ್ರಾಮಕ್ಕೆ ಬೇಕಾಗಿರ್ತಕ್ಕಂಥ ಸಂಸ್ಕಾರ ಮಾಡೋದಕ್ಕೆ ಜಾಗ ಇಲ್ಲದಿದ್ದ ಪಕ್ಷದಲ್ಲಿ ಇವತ್ತು ನಾವು ಅದನ್ನು ನಮ್ಮ ಸುಪರ್ದಿಗೆ ತಗೊಂಡು ನಾವು ಗ್ರಾಮಸ್ಥರೆಲ್ಲ ಅದನ್ನು ರಿಸರ್ವ್ ಮಾಡ್ಕೊಂಡಿದ್ವಿ. ಇದು ಎಲ್ಲರ ಒಪ್ಪಿಗೆ ಮೇರೆಗೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಇದಕ್ಕೆ ಗ್ರಾಮಸ್ಥರ ಜೊತೆ ಎಲ್ಲರೂ ಒಂದುಗೂಡಿ ಇವತ್ತು ನಾವು ಈ ಕಾರ್ಯನ ಮಾಡಿರ್ತೀವಿ. ನನ್ನ ಹೆಸರು ಧರಣಿ ಅಂತೇಳಿ ನಾವು ಹೆಬ್ಬಸಾಲೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಳಗೊಳ್ಳುವಂಥ ಕೃಷ್ಣಾಪುರ ಗ್ರಾಮದ ನಿವಾಸಿಗಳಾಗಿದ್ದೀವಿ. ಕಾರಣ ಏನಂತ ಹೇಳಿದ್ರೆ ಇವತ್ತಿನ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತ ಹೇಳಿದ್ರೆ ಸರ್ವೆ ನಂಬರ್ ಕೃಷ್ಣಾಪುರದಲ್ಲಿರ್ತಕ್ಕಂಥ ಸರ್ವೆ ನಂಬರ್ 128ರಲ್ಲಿ ಮೊದಲಿನ 100ರಿಂದ 150 ವರ್ಷ 200 ವರ್ಷಗಳ ಕಾಲ ನಾವು ಮೊದಲಿನಿಂದ ಶವ ಸಂಸ್ಕಾರ ಮಾಡ್ಕೊ ಬಂದಿತ್ತಂಥ ನಮ್ಮ ಜಾಗವನ್ನು ಪೂರ್ವಿಕರನ್ನೆಲ್ಲ ಇದೇ ಜಾಗದಲ್ಲಿ ನಾವು ಶವ ಸಂಸ್ಕಾರ ಮಾಡ್ತಾ ಬಂದಿರುವಂಥ ಜಾಗವನ್ನು ಈಗಾಗಲೇ ಹೆಬ್ಬಸಾಲೆ ಗ್ರಾಮದ ನಿವಾಸಿಯಾದ ಸಿದ್ದೇಶ ಬಿನ್ ರಂಗಯ್ಯನವರು ಏಕಾಏಕಿ ಯಾವುದೇ ರೀತಿ ಗ್ರಾಮಸ್ಥರಿಗೆ ಮಾಹಿತಿಯನ್ನು ನೀಡದಲೇ ನಮ್ಮಲ್ಲಿದ್ದಂಥ 150ರಿಂದ 200 ಗೋರಿಗಳನ್ನು JCP ಮುಖಾಂತರ ಡೆಮಾಲಿಷ್ ಮಾಡಿರ್ತಾನೆ. ಡೆಮಾಲಿಷ್ ಮಾಡಿದ ನಂತರ ಅವನು ಕಾಫಿ ಗಿಡಗಳನ್ನು ಸಾಗು ಮಾಡಲಿಕ್ಕೆ ಮುಂದಾಗಿರ್ತಾನೆ. ಅದನ್ನು ಮನಗಂಡಂಥ ನಮ್ಮ ಗ್ರಾಮಸ್ಥರಿಗೆ ಮಾಹಿತಿ ತಿಳಿದ ನಂತರ ಎಲ್ಲರ ಸಹಕಾರದೊಂದಿಗೆ ಈ ದಿನ ಮಸಾಣ ಜಾಗಕ್ಕೆ ಬೇಲಿಯನ್ನು ನಿರ್ಮಾಣ ಮಾಡಿ ನಮ್ಮ ಗ್ರಾಮಕ್ಕೆ ಮಸಾಣವನ್ನು ಒತ್ತುವರಿಯಾಗಿತ್ತು ಮಸಾಣವನ್ನು ಬಿಡಿಸಿ ಬೇಲಿ ನಿರ್ಮಾಣ ಮಾಡಿ ಗ್ರಾಮಸ್ಥರ ಹಿಡಿಯೋಕ್ಕೆ ತಗೊಂಡಿದ್ದೀವಿ. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ವಿರೂಪಾಕ್ಷ, ಬಸವರಾಜ್, ರಮೇಶ್, DK ದೇವರಾಜ್, ಸುಬ್ಬು, ಲಕ್ಷ್ಮಣ, ಅಶೋಕ್, ಪರಮೇಶ, ಗ್ರಾಮದ ಹಿರಿಯರಾದ KK ಕುಮಾರ್, ಭೈರಪ್ಪ, ಈರಯ್ಯ ಇತರರು ಇದ್ದರು. MB ಉಮೇಶ್, TV46 ನ್ಯೂಸ್ ಕನ್ನಡ, ಸಕಲೇಶಪುರ. You are watching TV46 News Kannada.